ನಿಮ್ಮ ತಂದೆ ಇಲ್ವಾ? ಇಲ್ಲ, ಅವರು ಜುಲೈ 2 ತೀರ್ಕೊಂಡ್ರು. ಏನಾಗಿತ್ತು? ಹಾರ್ಟ್ ಅಟ್ಯಾಕ್ ಆಯಿತು. ಹಾರ್ಟ್ ಅಟ್ಯಾಕ್ ಆಗಿತ್ತಾ? ಸೊ ನಿಮ್ಮ ತಂದೆ ಇದ್ದಿದ್ರೆ ಖುಷಿ ಪಡ್ತಿದ್ರಲ್ಲ? ಅವ್ರಿಗೆ ತುಂಬ ಖುಷಿ. ಅವ್ರಿಗೆ ನಾನು ಡಾಕ್ಟರ್ ಮಾಡಬೇಕಂತ ಇತ್ತು. ಅದರ ಅವ್ರು ರೀಸೆಂಟಾಗೆ ತೀರ್ಕೊಂಡ್ರು. ಜುಲೈ 2 ಹಾರ್ಟ್ ಅಟ್ಯಾಕ್ ಆಯಿತು. ಅವ್ರು ಇವತ್ತು ಇದ್ದಿದ್ರು ತುಂಬ ಖುಷಿ ಪಡ್ತಿದ್ರು. ಇವತ್ತು ನಾನು ಇವತ್ತು ಪ್ರೈಸ್ ತಗೊಳ್ಳೋದಕ್ಕಿಂತ ಜಾಸ್ತಿ ಅವರಿಲ್ಲ ಅನ್ನೋ ದುಃಖನೇ ಜಾಸ್ತಿ ಇದೆ. ವೀಕ್ಷಕರೇ, ಈಗಾಗಲೇ ನಾನು ಮಾತಾಡ್ತಾ ಇದ್ದೆ, ವಿದ್ಯಾರ್ಥಿಗಳ ಕನಸು ನನಸಾಗೋದಕ್ಕೆ ಈಗಾಗಲೇ ವೇದಾಂತು ಹಾಗೆ ದೀಕ್ಷಾ ಇನ್ಸ್ಟಿಟ್ಯೂಟ್ ಯಾವ ರೀತಿಯಾದಂತಹ ಕೆಲಸವನ್ನು ಮಾಡ್ತಾ ಇದೆ ಅಂತ. ಅದರಲ್ಲಿ ಒಬ್ಬರಾಗಿರುವಂತಹ ವಿದ್ಯಾರ್ಥಿ ವೆನ್ನೆಲ್ಲ ಅವರು ಕೂಡ ಇವತ್ತು ಟಾಪರ್ ಆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅವರ ಕುಟುಂಬ ಅವರಿಗೆ ಯಾವ ರೀತಿಯಾದಂಥ ಸಪೋರ್ಟನ್ನು ನೀಡಿದೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲಾಗಿ ನಮ್ಮ ಜೊತೆ ಹಿರಿಯ ಜೀವ ಇದೆ, ಮೊಮ್ಮಗಳು ಇವತ್ತು ర్యాంక్ ಬಂದಿದ್ದಾರೆ. ಏನು ಹೇಳ್ತಾರೆ ಅಂತ ಕೇಳ್ತಾ ಹೋಗೋಣ. ಅಮ್ಮ నమస్తే. నమస్తే అమ్మ. ఓకే, మీ పేరేమి? వెంకటలక్ష్మమ్మ. వెంకటలక్ష్మమ్మ. ఓకే, మీ మనమరాలి పద్దు ర్యాంక్ వచ్చింది, ఏం చెప్తారు? సంతోషం అని చెప్తాము. సో అంటే ఇన్ని రోజులు స్టడీ చేసింది, ఇప్పుడు ర్యాంక్ వచ్చింది, ఎట్లా ఓద్తా ఉండే ఇంట్లోనా? మాట్లాడండి. మాకు చాలా సంతోషమైంది బాబు. ఇప్పుడు నా మనవరాలు బాగా ర్యాంక్ వచ్చిందని మాకు బాగా సంతోషమైంది. ఓకే, సో ఏం అవ్వాలా మీ బిడ్డ? డాక్టర్ అవ్వాలా, ఇంజనీర్ అవ్వాలా, ఏం అవ్వాలా? డాక్టర్ కావాలా. డాక్టర్ కావాలా? డాక్టర్ కావాలా. ఓకే. వాళ్ళ ఆయన పేరు నిలబెట్టాల. డాక్టర్ కావాలా, వాళ్ళ ఆయన పేరు నిలబెట్టాల. వాళ్ళ ఆయన లేడు, చనిపోయినాడు. మళ్ళీ ఇదంతా అయినాక ఇప్పుడు 18 నాళ్ళు అయిపోయింది. అవునా, అంతేనా? ఓకే ఓకే, తల చెడుకున్నదండి. మీ పేరేమి? నా పేరు వెంకటలక్ష్మమ్మ. ಓಕೆ, ಸರಿ ಬಾಪ. ಸೊ ಏನಮ್ಮ ನಿಮ್ಮ ಹೆಸರು? ವೆನ್ನೆಲ್ಲ ನನ್ನ ಹೆಸರು. ಓಕೆ, ಸೊ ಎಷ್ಟು ವರ್ಷದಿಂದ ನೀವು ದೀಕ್ಷಾಗೆ ಇದು ವೇದಾಂತಲ್ಲಿ ಸ್ಟಡಿ ಮಾಡ್ತಿದ್ದೀರಾ? 3 ಇಯರ್ಸಿಂದ. ಓಕೆ, ನಿಮ್ಮ ತಂದೆ ಇಲ್ವಾ? ಇಲ್ಲ, ಅವರು ಜುಲೈ 2 ತೀರ್ಕೊಂಡ್ರು. ಏನಾಗಿತ್ತು? ಹಾರ್ಟ್ ಅಟ್ಯಾಕ್ ಆಯಿತು. ಹಾರ್ಟ್ ಅಟ್ಯಾಕ್ ಆಗಿತ್ತಾ? ಸೊ ನಿಮ್ಮ ತಂದೆ ಇದ್ದಿದ್ರೆ ಖುಷಿ ಪಡ್ತಿದ್ರಲ್ಲ? ಅವ್ರಿಗೆ ತುಂಬ ಖುಷಿ. ಮಾತಾಡಿ ಮಾತಾಡಿ. ಅವ್ರಿಗೆ ತುಂಬ ಖುಷಿ. ಅವ್ರಿಗೆ ನಾನು ಡಾಕ್ಟರ್ ಮಾಡಬೇಕಂತ ಇತ್ತು. ಅದರ ಅವ್ರು ರೀಸೆಂಟಾಗೆ ತೀರ್ಕೊಂಡ್ರು. ಜುಲೈ 2 ಹಾರ್ಟ್ ಅಟ್ಯಾಕ್ ಆಯಿತು. ಅವ್ರು ಇವತ್ತು ಇದ್ದಿದ್ರು ತುಂಬ ಖುಷಿ ಪಡ್ತಿದ್ರು. ಇವತ್ತು ನಾನು ಇವತ್ತು ಪ್ರೈಸ್ ತಗೊಳ್ಳೋದಕ್ಕಿಂತ ಜಾಸ್ತಿ ಅವರಿಲ್ಲ ಅನ್ನೋ ದುಃಖನೇ ಜಾಸ್ತಿ ಇದೆ. ಇವತ್ತು ಪ್ರೈಸ್ ತಗೊಳ್ತಿದ್ದೀನಂತ ಖುಷಿಗಿಂತ ಅವರಿಲ್ಲ ಅನ್ನೋ ದುಃಖನೇ ಜಾಸ್ತಿ ಇದೆ. ಒಳ್ಳೆ ಖುಷಿ ವಿಷಯ ಇದೆ ಆ್ಯಕ್ಚುಲಿ. ನಮಸ್ಕಾರ ಮ್ಯಾಮ್. ಜಾಬಾ ಸರು, ಡೀನ್ ಸರು, ತರುಣ್ ಸರ್ಗೂ ಎಲ್ಲರಿಗೂ ನಮಸ್ಕಾರ ಮ್ಯಾಮ್. ನಿಮ್ಮ ಮಗಳು ಇವತ್ತು ರ್ಯಾಂಕ್ ಬಂದಿದ್ದಾಳೆ, ಏನು ಹೇಳ್ತೀರಾ? ಬಹಳ ಖುಷಿ ಆಯಿತು ಮ್ಯಾಮ್. ನಮ್ಮ ಯಜಮಾನ್ರಿಗೆ ಇನ್ನೂ ಖುಷಿ ಬೀಳ್ತಾಯಿದ್ರು. ಇನ್ನು 15 ದಿವಸ ಆಯ್ತು ಮ್ಯಾಮ್. ನಮ್ಮ ಯಜಮಾನ್ರಿಗೆ ಭಾಳ ಖುಷಿಯಲ್ಲಿರ್ತಾಯಿದ್ರು. ರ್ಯಾಂಕ್ ತಗೊಂಡಿದ್ದೀಗ ನನಗೆ ಮಾತಾಡೋಕ್ಕೆ ಬರ್ತಾಯಿಲ್ಲ. ತಲೆ ಕೆಡಿಸ್ಕೊಬೇಡಿ, ಆಯಿತು, ಒಳ್ಳೇದಾಯಿತು. ನಿಮ್ಮ ಮಗಳು ಒಳ್ಳೆ ರ್ಯಾಂಕ್ ಬಂದಿದ್ದಾಳೆ, ನಿಮ್ಗೆ ಒಳ್ಳೆ ಹೆಸರು ತರ್ತಾಳೆ, ತಲೆ ಕೆಡಿಸ್ಕೊಬೇಡಿ, ಒಳ್ಳೇದಾಗಲಿ. ಓಕೆನಾ? ಅಳ್ಬೇಡಿ ಸುಮ್ಮನೆ.